ನಮಸ್ತೆ ವೀಕ್ಷಕರೇ, ಇನ್ನು ಮುಂದೆ ಯು.ಪಿ.ಐ ಸೇವೆ ಉಚಿತವಲ್ಲ. ನೀವೇನಾದರೂ ಗೂಗಲ್ ಪೇ, ಫೋನ್ಪೇ ಅಥವಾ ಪೇಟಿಎಂ ಮುಖಾಂತರ ಹಣವನ್ನು ಪಾವತಿ ಮಾಡ್ತಾ ಇದ್ರಾ? ಇನ್ನು ಮುಂದೆ ಇದು ಉಚಿತವಾಗಿ ಇರೋದಿಲ್ಲ. ನಾನು ಹೇಳುವಂತಹ ಮೊತ್ತಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದರೆ ನೀವು ಕೂಡ ತೆರಿಗೆ ಕಟ್ಟಬೇಕಾಗುತ್ತೆ. ಡಿಜಿಟಲ್ ಇಂಡಿಯಾದಲ್ಲಿ ಬಹುತೇಕರು ಯು.ಪಿ.ಐ ಮೂಲಕವೇ ವ್ಯವಹಾರ ನಡೆಸುತ್ತಿದ್ದಾರೆ. ಇಷ್ಟು ದಿನ ಯು.ಪಿ.ಐ ಟ್ರಾನ್ಸಾಕ್ಷನ್ ಸಂಪೂರ್ಣ ಉಚಿತವಾಗಿತ್ತು. ಇದೀಗ ನಾನು ಹೇಳುವ ಮೊತ್ತಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಮೇಲೆ ಎಂ.ಡಿ.ಆರ್ ಶುಲ್ಕ ವಿಧಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಯಾರಿಗಾದರೂ ಹಣ ಕಳುಹಿಸುವುದು, ಬಿಲ್ ಪಾವತಿ, 10, 20 ಸೇರಿದಂತೆ ದೊಡ್ಡ ಮೊತ್ತದ ಖರೀದಿಯಲ್ಲೂ ಪಾವತಿಗೆ ಯು.ಪಿ.ಐ ಬಳಸಲಾಗುತ್ತಿದೆ. ಸುಲಭವಾಗಿ ಹಣ ಪಾವತಿ ಮಾಡಬಹುದಾದ ಕಾರಣ ಬಹುತೇಕರು ಯು.ಪಿ.ಐ ಸೇವೆ ಬಳಸುತ್ತಿದ್ದಾರೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಸೇರಿದಂತೆ ಹಲವು ಸಂಸ್ಥೆಗಳು ಯು.ಪಿ.ಐ ಸೇವೆ ನೀಡುತ್ತಿದೆ. ಇಷ್ಟು ದಿನ ಯು.ಪಿ.ಐ ಎಲ್ಲ ಟ್ರಾನ್ಸಾಕ್ಷನ್ ಉಚಿತವಾಗಿತ್ತು. ಯಾವುದೇ ಶುಲ್ಕ ಇರಲಿಲ್ಲ. ಆದರೆ ಶೀಘ್ರದಲ್ಲೇ ಯು.ಪಿ.ಐ ಟ್ರಾನ್ಸಾಕ್ಷನ್ ಮೇಲೆ ಶುಲ್ಕ ವಿಧಿಸುವ ಸಾಧ್ಯತೆಯಿದೆ. ಕಳೆದ ಕೆಲ ವರ್ಷಗಳಿಂದ ಯು.ಪಿ.ಐ ಸೇವೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಮೊಬೈಲ್ ವಾಲೆಟ್ ಸೇರಿದಂತೆ ಹಲವು ಸೇವೆಗಳನ್ನು ಹಿಂದಿಕ್ಕಿ ಮೊದಲ ಸ್ಥಾನ ಅಲಂಕರಿಸಿದೆ. ಇದೀಗ ಗೂಗಲ್ ಪೇ, ಫೋನ್ಪೇ ಸೇರಿದಂತೆ ಫಿನ್ಟೆಕ್ ಕಂಪನಿಗಳು ಪ್ರತಿ ಯು.ಪಿ.ಐ ಟ್ರಾನ್ಸಾಕ್ಷನ್ ಮೇಲೆ ಎಂ.ಡಿ.ಆರ್ ಶುಲ್ಕ ವಿಧಿಸುವಂತೆ ಪ್ರಸ್ತಾವನೆ ಸಲ್ಲಿಸಿದೆ. ಸದ್ಯ ಇರುವ ಶೂನ್ಯ ಶುಲ್ಕ ನಿಯಮದಿಂದ ಯು.ಪಿ.ಐ ಪಾವತಿ ಸೇವೆಗಳನ್ನು ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಪ್ರತಿ ಹಂತದಲ್ಲೂ ಗ್ರಾಹಕರಿಗೆ ಸುರಕ್ಷತೆ, ಭದ್ರತೆ ಒದಗಿಸಬೇಕು. ಹೀಗಾಗಿ ಉಚಿತ ಸಾಧ್ಯವಿಲ್ಲ. ಇದಕ್ಕಾಗಿ ಎಂ.ಡಿ.ಆರ್ ಶುಲ್ಕ ಪಾವತಿಸಲು ಫಿನ್ಟೆಕ್ ಕಂಪನಿಗಳು ಆಗ್ರಹಿಸಿದೆ. 2,000 ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಗೆ ಶುಲ್ಕ. ಫಿನ್ಟೆಕ್ ಕಂಪನಿಗಳು ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ 2,000 ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ನಲ್ಲಿ ವ್ಯಾಪಾರಿಗಳು ಎಂ.ಡಿ.ಆರ್ ಶುಲ್ಕ ಪಾವತಿಸಬೇಕು ಎಂದು ಹೇಳಿದೆ. ವಾರ್ಷಿಕವಾಗಿ 20 ಲಕ್ಷ ರೂಪಾಯಿ ವಹಿವಾಟು ನಡೆಸುವ ವ್ಯಾಪಾರಿಗಳು ಅಥವಾ ಯು.ಪಿ.ಐ ಸೇವೆ ಮೂಲಕ ಟ್ರಾನ್ಸಾಕ್ಷನ್ ಮಾಡುವವರು ಎಂ.ಡಿ.ಆರ್ ಶುಲ್ಕ ಪಾವತಿಸಬೇಕು ಎಂದು ಪ್ರಸ್ತಾವನೆಯಲ್ಲಿ ಫಿನ್ಟೆಕ್ ಕಂಪನಿಗಳು ಹೇಳಿದೆ. 2,000 ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ವೇಳೆ 0.3% ಎಂ.ಡಿ.ಆರ್ ಶುಲ್ಕ ವಿಧಿಸುವಂತೆ ಮನವಿ ಮಾಡಿದೆ. ಗ್ರಾಹಕರಿಗೆ ತಟ್ಟುತ್ತಾ ಬಿಸಿ. ಎಂ.ಡಿ.ಆರ್ ಶುಲ್ಕ ವಿಧಿಸಿದರೆ ನೇರವಾಗಿ ಗ್ರಾಹಕರಿಗೆ ತಟ್ಟದಿದ್ದರೂ ಪರೋಕ್ಷವಾಗಿ ತಟ್ಟಲಿದೆ. ಕಾರಣ, ಜನಸಾಮಾನ್ಯರು ಎಲ್ಲೇ ಹೋಗಿ 2,000 ರೂಪಾಯಿಗಿಂತ ಮೇಲಿನ ಹಣವನ್ನು ಯು.ಪಿ.ಐ ಮೂಲಕ ಪಾವತಿಸಲು ಮುಂದಾದರೆ ವ್ಯಾಪಾರಿಗಳು ಅಥವಾ ಇತರೆಡೆ ನಗದು ವ್ಯವಹಾರ ಮಾಡಲು ಸೂಚಿಸಬಹುದು. ಇಲ್ಲದಿದ್ದರೆ ಹೆಚ್ಚುವರಿ ಶುಲ್ಕವನ್ನು ಗ್ರಾಹಕರಿಂದ ವಸೂಲಿ ಮಾಡಬಹುದು. ಹೀಗಾಗಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇರವಾಗಿ ಗ್ರಾಹಕರಿಗೆ ವಸೂಲಿ ಮಾಡದಿದ್ದರೂ ಪರೋಕ್ಷವಾಗಿ ಈ ಹೊರೆ ಗ್ರಾಹಕರ ಮೇಲೆ ಬೀಳಲಿದೆ. ಫಿನ್ಟೆಕ್ ಕಂಪನಿಗಳು ಈ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಎನ್.ಪಿ.ಸಿ.ಐ ಸದ್ಯ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಪ್ರಸ್ತಾವನೆ ಕುರಿತು ಸಂಪೂರ್ಣ ಪರಿಶೀಲನೆ ನಡೆಸಲಾಗುತ್ತದೆ. ಈ ಕುರಿತು ಎಲ್ಲ ಚರ್ಚೆ ನಡೆಸಲಾಗುತ್ತಿದೆ ಎಂದು ಎನ್.ಪಿ.ಸಿ.ಐ ಹೇಳಿದೆ. ಎನ್.ಪಿ.ಸಿ.ಐ ಪ್ರಮುಖವಾಗಿ ಯು.ಪಿ.ಐ ಸೇವೆಯನ್ನು ಯಾವುದೇ ಶುಲ್ಕವಿಲ್ಲದೆ ಜನಸಾಮಾನ್ಯರು ಬಳಕೆ ಮಾಡುವಂತೆ ಮಾಡುವುದಾಗಿದೆ. ಹೀಗಾಗಿ ಈ ಪ್ರಸ್ತಾವನೆ ಕುರಿತು ಸಾಧಕ-ಬಾಧಕ ಚರ್ಚೆ ನಡೆಸಲಾಗುತ್ತದೆ ಎಂದಿದೆ. ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.